ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಅಗೈನ್. ಕೇರಳ ಸ್ಟೈಲ್ ಪಲಂಪುರಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 2 ಕಪ್ ಆಗೋಷ್ಟು ಮೈದಾ, 2 ಸ್ಪೂನ್ ಆಗೋಷ್ಟು ಶುಗರ್ ಪೌಡರ್, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಮತ್ತು ಸ್ವಲ್ಪ ಸಾಲ್ಟು ಮತ್ತು ಹಳದಿ ಪೌಡರ್ ಹಾಕ್ಕೊಂಡು ನೀರಲ್ಲಿ ಬಜ್ಜಿ ಥರನೇ ನಾವು ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿಯೇ ಕಲಿಸ್ಕೊಬೇಕು. ಅದೇ ತಿಕ್ನೆಸ್ಸಲ್ಲಿ ಕಲಿಸ್ಕೊಂಡು ಒಂದು 10 ಮಿನಿಟ್ಸು ಕ್ಲೋಸ್ ಮಾಡಿಡಬೇಕು. ಮತ್ತು ಈಗ ಕೇರಳ ಬಾಳೆಹಣ್ಣು ಇದೆಯಲ್ಲ, ಅದನ್ನು 2 ಮಾಡ್ಕೊಂಡಾದರೂ ಮಾಡ್ಬೋದು, ಇಲ್ಲ ಫುಲ್ಲಾಗೂ ಕಟ್ ಮಾಡ್ಕೊಬೋದು. ಈಗ ಸ್ಟವ್ ಅಂಟಿಸಿ ಪ್ಯಾನ್ ಇಟ್ಟು ಆಯಿಲ್ ಬಿಸಿ ಆದಮೇಲೆ ಸೇಮ್ ಬಜ್ಜಿಗೆ ನಾವು ಯಾವ ರೀತಿ ಹಾಕ್ಕೋತೀವಿ ಅದೇ ರೀತಿಯೇ ಡೀಪ್ ಫ್ರೈ ಮಾಡಬೇಕು. ಮತ್ತು ನನ್ನ ಮಗನಿಗೆ ತುಂಬ ಇಷ್ಟ ಇದು. ಸೊ ಕೇಳ್ತಾ ಇದ್ದಾನೆ, ಮಮ್ಮಿ ಬೇಗ ಕೊಡಿ ಅಂತ, ಬೇಗ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾನೆ. ಸೊ ಈಗ ನೋಡಿ ಡೀಪ್ ಫ್ರೈ ಆಯಿತು. ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೋತಾ ಇದ್ದೀನಿ. ಈಗ ಅದು ಆಯಿಲೆಲ್ಲ ಅಬ್ಸರ್ವ್ ಆಗುತ್ತಲ್ಲ ನೋಡಿ, ಮೇಲೆ ತುಂಬ ಕ್ರಂಚಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಇದು ಮನೇಲೇ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಟ್ರೈ ಮಾಡಿ ಒಂದು